ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ಹೇಳೋ ಒಂದು ಸಣ್ಣ ಕತೆ ಇದೆ, ಆದರೆ ಅದರೊಳಗಿರೋ ಅರ್ಥ ತುಂಬ ದೊಡ್ಡದು. ಒಂದೂರಲ್ಲಿ ಒಬ್ಬ ಶಿಲ್ಪಿ ಇದ್ದ. ಅವನಿಗೆ ಸಾಮಾನ್ಯ ಕಲ್ಲು ಅಂತ ಕಾಣಿಸೋದಿಲ್ಲ. ಕಲ್ಲಿನೊಳಗೆ ಅಡಗಿರೋ ಒಂದು ಸುಂದರ ರೂಪ ಅವನಿಗೆ ಕಾಣಿಸ್ತಿತ್ತು. ಒಂದಿನ ಅವನು ದೊಡ್ಡ ಕಲ್ಲು ತಂದು ಕೆಲಸ ಶುರು ಮಾಡ್ದ. ಅವನು ಕಲ್ಲನ್ನು ಹೊಡೆದು ಕೆಲಸ ಶುರು ಮಾಡ್ದ. ಆ ಕಲ್ಲಿಗೆ ಅನಿಸ್ತು, ಯಾಕೆ ನನಗಿಷ್ಟು ನೋವು ಕೊಡ್ತಿದ್ಯಾ, ನಾನು ಹೀಗೆ ಇದ್ದರೆ ಸಾಕಲ್ವಾ? ಆದರೆ ಶಿಲ್ಪಿ ನಿಲ್ಲಿಲ್ಲ. ಯಾಕಂದರೆ ಅವನಿಗೆ ಗೊತ್ತು, ಈ ಕಲ್ಲಿನೊಳಗೆ ಒಂದು ಅದ್ಭುತ ಮೂರ್ತಿ ಅಡಗಿದೆ ಅಂತ. ಕೊನೆಗೆ ಅದೇ ಕಲ್ಲು ಒಂದು ಸುಂದರ ಮೂರ್ತಿಯಾಗಿ ಬದಲಾಯಿತು. ಜನ ಎಲ್ಲರೂ ಬಂದು ಗೌರವ ಕೊಡ್ತಾರೆ. ಫ್ರೆಂಡ್ಸ್, ನಮ್ಮ ಜೀವನ ಕೂಡ ಹಾಗೆ. ಕಷ್ಟಗಳು ನಮ್ಮನ್ನು ಒಡೆಯೋಕೆ ಬರೋದಿಲ್ಲ, ಸ್ಟ್ರಾಂಗ್ ಮಾಡೋಕೆ ಬರ್ತವೆ. ಇವತ್ತು ನೋವಿದ್ರೆ ನಾಳೆ ವ್ಯಾಲ್ಯೂ ಇರ್ತದೆ. ಸಹನೆ ಇಡಿ, ನಂಬಿಕೆ ಇಡಿ, ಕೆಲಸ ಮಾಡ್ತೀರಿ. ಒಂದು ದಿನ ಜೀವನ ನಿಮ್ಮನ್ನು ಸುಂದರ ಮೂರ್ತಿಯಂತೆ ರೂಪಿಸುತ್ತದೆ. ಧನ್ಯವಾದಗಳು.